ನಮಸ್ಕಾರ. ನಾನು ಶಿವಕುಮಾರ್. ಸೊ ಈಗ ನಾವು 10th ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್. ಓಕೆ, ಸೊ ಪಾಲಿನಾಮಿಯಲ್ಸ್ ಇದ್ರದ್ದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಆಮೇಲೆ ಝೀರೋಸ್, ಕೋಎಫಿಷಿಯನ್ಸ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಅಂದ್ರೆ ಶೂನ್ಯತೆಗಳು, ಸಹಗುಣಗಳು, ಗುಣಕಗಳು ಇವನ್ನೆಲ್ಲ ಇದು ಏನ್ ರಿಲೇಷನ್ ಇದೆ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಆಮೇಲೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಸಹ ಗುಣಕ, ಎಕ್ಸ್ ಸ್ಕ್ವೇರ್, ಸ್ಥಿರಾಂಕ ಇದೆಲ್ಲ ಗೊತ್ತು ಮಾಡ್ಕೊಳ್ಳೋದಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ಈ ಸ್ಟ್ಯಾಂಡರ್ಡ್ ಇಕ್ವೇಶನ್ ಎಲ್ಲಿಂದ ಬರ್ತಾ ಇದೆ? ವೇರ್ ಎ ನಾಟ್ ಈಕ್ವಲ್ ಟು ಝೀರೋ. ಸೊ ಎ ನಾಟ್ ಈಕ್ವಲ್ ಟು ಝೀರೋ ಯಾಕಂದ್ರೆ ಇನ್ ಕೇಸ್ ಇದು ಝೀರೋ ಆಯ್ತು ಅಂತಂದ್ರೆ ಎಕ್ಸ್ ಝೀರೋ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಝೀರೋ. ಸೊ ಇದು ಬಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಇದು ಲೀನಿಯರ್ ಇಕ್ವೇಶನ್. ಕ್ಲಿಯರಾ? ಸೊ ಇದು ಝೀರೋ ಬಹಳ ಇಂಪಾರ್ಟೆಂಟ್. ವೇರ್ ಎ ನಾಟ್ ಈಕ್ವಲ್ ಟು ಝೀರೋ ಇದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ ಈ ಇಕ್ವೇಶನ್ ಎಲ್ಲಿಂದ ಫಾರ್ಮ್ ಆಗ್ತಾ ಇದೆ. ಸೊ ಸ್ಕೂಲಲ್ಲಿ ಲೋವರ್ ಕ್ಲಾಸಸ್ ಅಲ್ಲಿ ಅಂದ್ರೆ ಸಿಕ್ಸ್, ಸೆವೆನ್, ಏಟ್, ನೈನ್ತ್ ಅಲ್ಲಿ ನೋಡಿರ್ಬೋದು. ಯೂಶುವಲಿ ಒಂದು ಫಾರ್ಮುಲಾ ಬರೀತಾರೆ. ಇದನ್ನ ಫಾರ್ಮುಲಾ ನೆನಪು ಮಾಡ್ಕೊಳ್ಳೋಕೆ ಹೇಳ್ತಾರೆ. ಇದೆಲ್ಲ ಹೌದಾ? ಬಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಈ ಇಕ್ವೇಶನ್ ಎಲ್ಲಿಂದ ಬರ್ತಾ ಇದೆ, ಓಕೆನಾ? ಸೊ ಈ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್, ಪಾಲಿನಾಮಿಯಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಎಲ್ಲಿಂದ ಬರ್ತಾ ಇದೆ ಅದೇ ನಮ್ಗೀಗ ಈ ಬೇಸಿಕ್ ಕ್ಲಾಸ್. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಇದು ಟೂ ಅನ್ಕೊಳ್ಳಿ, ಟೂ ಸ್ಕ್ವೇರ್. ಹಂಗಂದ್ರೆ ನಾವು ಯಾವ ತರ ಬರಿತೀವಿ? ಟೂ ಇಂಟು ಟೂ. ಅದೇ ತರ ಇದನ್ನ ಯಾವ ತರ ಬರಿಬೋದು? ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಬರಿಬೋದಾ? ಸೊ ಇದು ಎರಡನ್ನು ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದಾಗ ನಾವು ಒಂದು ಡಿಸ್ಟ್ರಿಬ್ಯೂಟಿವ್ ಥಿಯರಿಯಿಂದ ಸ್ಟಾರ್ಟ್ ಮಾಡೋಣ. ಎ ಈ ಎ ಇಲ್ಲಿ ಬರ್ಕೊಂಡಿದೀವಿ, ಈ ಪೂರ್ತಿ ಎ ಪ್ಲಸ್ ಬಿ ಇದು ಒಂದ್ಸಲ ಆಯ್ತಾ? ಪ್ಲಸ್ ಈ ಟರ್ಮ್ ಇಲ್ಲಿ ಬರ್ಕೋತಾ ಇದೀವಿ, ಇದ್ರ ಜೊತೆಗೆ ಇದು. ಆರ್ ಇನ್ನೊಂದು ಮೆಥಡ್ ಇದೆ ಇದ್ರ ಜೊತೆಗೆ ಮಾಡೋದಕ್ಕೆ, ಎ ಪ್ಲಸ್ ಬಿ ಇಂಟು ಎ ಪ್ಲಸ್. ಹೌದಾ? ಸೊ ಫಸ್ಟ್ ಇದನ್ನು ಮುಗಿಸೋಣ. ಇದು ಎ ಇಂಟು ಎ ಮಲ್ಟಿಪ್ಲಿಕೇಶನ್ ಅಲ್ಲಿದೆ. ಎ ಇಂಟು ಎ ಸ್ಕ್ವೇರ್, ಎ ಇಂಟು ಬಿ ಎ ಬಿ. ಸೊ ಪ್ಲಸ್ ಬಿ ಇಂಟು ಎ ಅದನ್ನು ಎ ಬಿ ಅಂತ ಬರಿಬೋದಾ? ಪ್ಲಸ್ ಬಿ ಇಂಟು ಬಿ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇನ್ಮೇಲೆ ನೀವು ಈ ಫಾರ್ಮುಲಾ ಮರ್ತು ಹೋದ್ರು ಪ್ರಾಬ್ಲಮ್ ಇಲ್ಲ ಲೋವರ್ ಕ್ಲಾಸಸ್ ಅಲ್ಲಿ. ಬಟ್ ಇದನ್ನ ಮಾಡ್ಬೋದು. ಇದೇ ಸೇಮ್ ಮೆಥಡ್ ಇದು. ಒನ್ ಬೈ ಒನ್ ಇದು ನಾವು ಡಿಸ್ಟ್ರಿಬ್ಯೂಟಿವ್ ಥಿಯರಿಯಿಂದ ಮಾಡಿದ್ವಿ. ಇದನ್ನ ಇಮಿಡಿಯೇಟ್ ಒಂದು ಬರುತ್ತೆ. ಎ ಇಂಟು ಎ ಸ್ಕ್ವೇರ್, ಎ ಇಂಟು ಬಿ ಪ್ಲಸ್ ಎ ಬಿ. ಸೊ ಬಿ ಇಂಟು ಎ ಪ್ಲಸ್ ಎ ಬಿ. ಸೊ ಬಿ ಇಂಟು ಬಿ ಬಿ ಸ್ಕ್ವೇರ್. ಸೊ ಎ ಬಿ ಪ್ಲಸ್ ಎ ಬಿ ಇಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಇದು ನಮ್ಮ ಬೇಸಿಕ್ ಫಾರ್ಮುಲಾ, ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಇನ್ನೊಂದು ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಹಾಗಾದ್ರೆ ಇದು ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಎ ಇಂಟು ಎ ಸ್ಕ್ವೇರ್ minus b into a, or sorry, a into minus b minus ab. So minus b into a is again minus ab. Minus into minus is plus, b into b b square. So a square minus 2ab plus b square. ಇದೊಂದು ಫಾರ್ಮುಲಾ ತರ ನೀವು ಟ್ರೀಟ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ಫಾರ್ಮುಲಾ ಎಲ್ಲ ಡೆರಿವೇಶನ್ ಇದು. ನೆಕ್ಸ್ಟ್ a minus b a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದು ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಸಾರಿ, ಎ ಮೈನಸ್ ಬಿ ಎ ಪ್ಲಸ್ ಬಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎ ಸ್ಕ್ವೇರ್ ಎ ಇಂಟು ಪ್ಲಸ್ ಬಿ ಇಸ್ ಎ ಬಿ, ಮೈನಸ್ ಬಿ ಇಂಟು ಎ ಇಸ್ ಮೈನಸ್ ಎ ಬಿ, ಪ್ಲಸ್ ಪ್ಲಸ್ ಬ್ರಾಕೆಟ್ ಅಲ್ಲಿ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಬಿ ಇಂಟು ಬಿ ಇಸ್ ಬಿ ಸ್ಕ್ವೇರ್. ಸೊ ಪ್ಲಸ್ ಎ ಬಿ ಮೈನಸ್ ಎ ಬಿ ಇದು ಕಟ್ ಆಯ್ತು.
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂಟೈರ್ ಪಾಲಿನಾಮಿಯಲ್ಸ್ ಇದ್ರ ಮೇಲೆನೆ ಇರುತ್ತೆ. ಸೊ ಈ ಮೂರ್ ಥಿಯರಿ ಯಾವ ತರ ವರ್ಕ್ ಆಗುತ್ತೆ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾನು ಡೈರೆಕ್ಟ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಗೆ ತಗೊಂಡು ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 2 ಇದು ನಾವು ನಿಮ್ ಲೋವರ್ ಕ್ಲಾಸ್ 9th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಮಾಡಿದೀವಿ ಪಾಲಿನಾಮಿಯಲ್ಸ್. ಇದನ್ನ ಮಲ್ಟಿಪ್ಲೈ ಮಾಡೋದು. ಸೊ ಈಗ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಪ್ಲಸ್ 2 ಇಸ್ 2x, minus 1 into x is minus 1x or simply x ಬರ್ಕೊಳ್ಳಿ. minus into plus is minus, minus 1 into 2. ಸೊ ಇದನ್ನ ಬರೆದಾಗ ಎಕ್ಸ್ ಸ್ಕ್ವೇರ್ ಗ್ರೇಟರ್ ನಂಬರ್ ಸಿಂಬಲ್ ಪ್ಲಸ್ 2 ಗ್ರೇಟರ್ ನಂಬರ್ ಇದೆ ಮೈನಸ್. ಸೊ ಪ್ಲಸ್ ಎಕ್ಸ್ ಮೈನಸ್ 2. ಸೊ ಇದೇ ಇಕ್ವೇಶನ್ ಪಾಲಿನಾಮಿಯಲ್ ಅಂತ ಹೇಳ್ತಾರೆ. ಓಕೆನಾ? ಸೊ ಎಫ್ ಆಫ್ ಎಕ್ಸ್ ಹೌದಾ, ಆರ್ ವೈ ಎಕ್ಸ್ ಈಕ್ವಲ್ ಟು ಬರೀತಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2. ಸೊ ಈ ಮಿಡಲ್ ಟರ್ಮ್ಸ್ ಫುಲ್ ಸ್ಪ್ಲಿಟ್ ಮಾಡೋದೇ ನಮ್ದು ಮೇಜರ್ ವರ್ಕ್ ಇರುತ್ತೆ. ಮೇಜರ್ ವರ್ಕ್ ಈ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡೋದು. ಈ ಮಿಡಲ್ ಟರ್ಮ್ ಎಲ್ಲಿಂದ ಬರ್ತಾ ಇದೆ? ಓಕೆನಾ? ಸೊ ಈ ಕ್ವೆಶನ್ ಪ್ರಕಾರ ನಮ್ಮ ಕಡೆ ಮಿಡಲ್ ಟರ್ಮ್ ಇಲ್ಲ. ಸೊ ನಾವು ಯಾವ ತರ ಬರೀಬಹುದು? ಎ ಸ್ಕ್ವೇರ್ ಮೈನಸ್ 0 ಎ ಬಿ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಯಾವ್ದಾರ ಹಾಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಹೌದಾ? ಮೈನಸ್ 0 ಎ ಬಿ ಈ ತರನು ಬರ್ಕೋಬೋದಾ? ಸೊ ಮೇಜರ್ ಟರ್ಮ್ ನಮಗೆ ಮಿಡಲ್ ಟರ್ಮ್ ಜೊತೆಗೆ ಕೆಲಸ ಇರುತ್ತೆ. ಮಿಡಲ್ ಟರ್ಮ್ ಈ ಕಾನ್ಸ್ಟೆಂಟ್ ಜೊತೆನೆ, ಈ ಕಾನ್ಸ್ಟೆಂಟ್ ಏನಿದೆಯಲ್ಲ ಅದನ್ನೇ ಈ ಮಿಡಲ್ ಟರ್ಮ್ ಜೊತೆ ಸ್ಪ್ಲಿಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇದ್ರದ್ದು ನನಗೆ ಎರಡು ನಂಬರ್ ಬೇಕು, ಮಲ್ಟಿಪ್ಲೈ ಮಾಡಿದಾಗ -2 ಬರಬೇಕು, ಪ್ಲಸ್ ಇಲ್ಲ ಮೈನಸ್ ಮಾಡಿದಾಗ +1 ಬರಬೇಕು. ಸೊ ಗ್ರೇಟರ್ ನಂಬರ್ ಸಿಂಬಲ್ ಇದು. ಸೊ 2 1 ಮಲ್ಟಿಪ್ಲೈ ಮಾಡಿದಾಗ +2 ಇಂಟು -1 ಇಸ್ -2. ಸೊ +2 -1 ಇಸ್ +1. ಈ ತರ ಈ ಮಿಡಲ್ ಟರ್ಮ್ ಇಲ್ಲಿಂದಾನೇ ಇದೆ. ಓಕೆ, ಸೊ ಇದು ಎರಡು ಟರ್ಮ್. ಸೊ ಕೇರ್ಫುಲ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈ ಇದನ್ನ ಫಾರ್ಮುಲಾ ತರ ಟ್ರೀಟ್ ಮಾಡಬೇಡಿ. ಇದು ಮಲ್ಟಿಪ್ಲಿಕೇಶನ್ ಯಾವ ತರ ಬಂದಿದೆ ಇದ್ರ ಮೇಲೆ ವರ್ಕ್ ಮಾಡೋಣ. ಕ್ಲಿಯರ್? ಸೊ ಆಮೇಲೆ ಈ ಕೋಎಫಿಷಿಯಂಟ್, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಶನ್ಸ್, ಇದನ್ನೆಲ್ಲ ಸಿಂಪಲ್ ಆಗಿ 1 by 1 ಮಾಡ್ತಾ ಹೋಗ್ಬೇಕು. ಓಕೆನಾ? ಇದ್ರದ್ದು ರಿಲೇಶನ್ಶಿಪ್ ಏನು ಇದನ್ನೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತೋರಿಸಿ ಹೆದರು ಹಂಗಿಲ್ಲ. ಓಕೆ, ಸೊ ಡೈರೆಕ್ಟ್ ಇದರಲ್ಲಿ ಎಕ್ಸರ್ಸೈಸ್ 2.1 ಏನ್ ಹೇಳುತ್ತೆ ನೋಡಿ. ಒಂದೇ ಕ್ವಶನ್, ಒಂದೇ ಸಿಂಪಲ್ ಇದೆ, ಎರಡರಲ್ಲೂ ಇದೆ, ಕನ್ನಡದಲ್ಲಿನೂ ಇದು, ಇಂಗ್ಲಿಷಲ್ಲೂ ಇದೆ. ಸೊ ಇದರಲ್ಲಿ ಏನ್ ಕೇಳ್ತಾನೆ ಅಂತ, ಗ್ರಾಫ್ ಆಫ್ y equal to px are given in the figure 2.10 below. For some polynomials px, find the number of zeros in each case. Number of zeros in each case ಅಂದ್ರೆ ಈ ಲೈನ್, ಈ ತರ ಲೈನ್ ಏನಿದೆಯಲ್ಲ ಇದು ಎಕ್ಸ್ ಆಕ್ಸಿಸ್ ನ ಎಷ್ಟು ಸಲ ಕಟ್ ಮಾಡುತ್ತೆ ಅಷ್ಟು ಜೀರೋಸ್ ಬರುತ್ತೆ. ಈ ಫಸ್ಟ್ ಕ್ವಶನ್ ಅಲ್ಲಿ ಎಲ್ಲೂ ಇಲ್ಲ, ಎಕ್ಸ್ ಆಕ್ಸಿಸ್ ನ ಏನು ಕಟ್ ಮಾಡಿಲ್ಲ. ಸೊ ಎಕ್ಸ್ ಆಕ್ಸಿಸ್ ಈ ಕ್ವಶನ್ ಪ್ರಕಾರ ಇದು ಆನ್ಸರ್ 0. ಇದ್ರ ಪ್ರಕಾರ ಇದು ಇಲ್ಲಿಂದ ಎಕ್ಸ್ ಆಕ್ಸಿಸ್ ಎಷ್ಟು ಸಲ ಕಟ್ ಮಾಡ್ತಾ ಇದೆ? ಒಂದೇ ಸಲ ಕಟ್ ಮಾಡ್ತಾ ಇದೆ, ಇಲ್ಲಿ ಒಂದೇ ಸಲ. ಸೊ ಇಲ್ಲಿ ಆನ್ಸರ್ 1. ಸೊ ಈ ಲೈನ್ ಎಷ್ಟು ಸಲ ಕಟ್ ಮಾಡ್ತಾ ಇದೆ? 1 2 3. ಸೊ ಇದು ಗ್ರಾಫ್ ಯಾವ ತರ ಪ್ಲಾಟ್ ಮಾಡ್ಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ ಇದೇ ಇಕ್ವೇಶನ್ ತಗೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2, ಇದಕ್ಕೆ ಒಂದು ವ್ಯಾಲ್ಯೂಸ್ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಗ್ರಾಫ್ ಮಾಡೋವರೆಗೂ ನಿಮ್ಗೆ ಇದು ಆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. -2 ಇಂದ ಸ್ಟಾರ್ಟ್ ಮಾಡಿ, -1 0 1, ಬೇಕಿದ್ರೆ 3 ಮಾಡ್ಬೋದು. ನಮ್ಗೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು +1 -2. ಸೊ ಇದನ್ನ ನಾವು ಪ್ಲಾಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುವುದು. ಸೊ ಇಲ್ಲಿ 3 ಸಲ, ಇಲ್ಲಿ ಪ್ಯಾರಾಬೋಲಾ ಇದೆ, ಇಲ್ಲಿ 2 ಸಲ. ಓಕೆ, ಸೊ ಅದು -x ಆಕ್ಸಿಸ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕ್ವಶನ್ ಪ್ರಕಾರ 1 2 3. ಸೊ ಈ ಲೈನ್ ಏನ್ ಟ್ರಾವೆಲ್ ಮಾಡ್ತಾ ಇದೆಯಲ್ಲ ಇದು ಈ ಎಕ್ಸ್ ಆಕ್ಸಿಸ್ ಅಂದ್ರೆ ಅಪ್ಸಿಸ್ ಅನ್ನ ಎಷ್ಟು ಸಲ ಕಟ್ ಮಾಡುತ್ತಲ್ಲ
ಅಷ್ಟು ಸಲ ನಮಗೆ ಆನ್ಸರ್ ಇದು ಸಿಗುತ್ತೆ, ಅಷ್ಟು ಸಲ ನಮಗೆ ಆ ರೂಟ್ಸ್ ಸಿಗುತ್ತೆ, ಅಷ್ಟು ಝೀರೋ ಸಿಗುತ್ತೆ. ಆಕ್ಸಿಸ್ ಅನ್ನು ಕಟ್ ಮಾಡಬೇಕು, ಕೋಆರ್ಡಿನೇಟ್ ನ ಕಟ್ ಮಾಡೋದು ನಾವು ಈ ಲೈನ್ ನ ವೈ ಆಕ್ಸಿಸ್ ಕಟ್ ಮಾಡ್ತಾ ಇರೋದು ನಾವು ಚೆಕ್ ಮಾಡುವಂಗಿಲ್ಲ, ಬರೀ ಆಕ್ಸಿಸ್ ಅನ್ನು ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ 1 2 3 4, ಇದು ನಿಯರ್ ಅಬೌಟ್ 4 ಟೈಮ್ಸ್. ಕ್ಲಿಯರ್? ಸೊ ಕನ್ನಡದಲ್ಲಿನೂ ಸೇಮ್, ಇಲ್ಲಿ 0, ಇಲ್ಲಿ 1, ಇಲ್ಲಿ 3, ಇಲ್ಲಿ 2, ಇಲ್ಲಿ 1 2 3 4, ಇಲ್ಲಿ 2, ಇಲ್ಲಿ 1 2 4. ಓಕೆ, ಕ್ಲಿಯರ್? ಸೊ ಆಪ್ಸಿಸ್ ಅನ್ನ ಈ ಎಕ್ಸ್ ಆಕ್ಸಿಸ್ ಆಪ್ಸಿಸ್ ಅನ್ನ ಎಷ್ಟು ಸಲ ಕಟ್ ಮಾಡುತ್ತೆ ಯಾವುದೇ ಒಂದು ಲೈನ್ ಬಂದು, ಸೊ ಈ ಲೈನ್ ಇದೆ, ಇದು ಒಂದ್ಸಲ ಕಟ್ ಮಾಡ್ತಾ ಇದೆ. ಸೊ ಆ ತರ ನಮ್ದು ಝೀರೋಸ್ನ ತೆಗಿತೀವಿ ಗ್ರಾಫ್ ಪ್ರಕಾರ. ಬೇಕಾದ್ರೆ ಈ ಕ್ವಶನ್ ನ ಟ್ರೈ ಮಾಡಿ. ಈ ಕ್ವಶನ್ಗೆ x² + x -2 ವ್ಯಾಲ್ಯೂ -2 ಪುಟ್ ಮಾಡೋಣ. -2 ಹೋಲ್ ಸ್ಕ್ವೇರ್ ಪ್ಲಸ್ -2 -2, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 2 × 2 4, ಪ್ಲಸ್ ಇಲ್ಲಿ ಮೈನಸ್ 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 2 + 2 4. ಸೊ 4 - 4 = 0. ಇಲ್ಲಿ 0, y ಆಕ್ಸಿಸ್ 0. ಸೊ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದಾಗ x ಆಕ್ಸಿಸ್ -2, ಇಲ್ಲಿ 1 2 ಅನ್ಕೊಳ್ಳಿ. ಸೊ ಈ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ -1ಗೆ ಇದೇ ತರ ನೀವು ವ್ಯಾಲ್ಯೂಸ್ ಪುಟ್ ಮಾಡ್ತಾ ಹೋದ್ರೆ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಮಾಡ್ತೀನಿ, ಇದ್ರದ್ದು ಯಾವ್ದಾರ ಒಂದು ಗ್ರಾಫ್ ಶೀಟ್ ಅಲ್ಲಿ ಅದನ್ನ ಪ್ಲಾಟ್ ಮಾಡಿ ಎಕ್ಸಾಕ್ಟ್ ರೂಟ್ ಎಲ್ಲಿಂದ ಕಟ್ ಆಗುತ್ತೆ ಅದನ್ನು ತೋರಿಸ್ತೀನಿ. ಥ್ಯಾಂಕ್ ಯು.